ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಸುನಂದ ಅವರೇ, ಒಂದು ನಿಮಿಷ ಭಾವನನ್ ಕರಿತೀರಾ? ಹಾ, ಭಾವನನ್ನ ನಾನೇ ಕರ್ಕೊಂಬರ್ತೀನಿ. ಅವಳದು ಸ್ವಲ್ಪ ಹುಡುಗ ಬುದ್ಧಿ, ನೀವು ತಪ್ಪು ತಿಳ್ಕೊಬೇಡಿ. ಗೊತ್ತು, ನಿಮ್ಮ ಮಗಳು ಅಳಿಯ ಅವ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಭಾವನಾ ಬಾ, ಹುಡುಗನ ಅಪ್ಪ ಅಮ್ಮ ಕರೀತಾವ್ರೆ. ಬಾ 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 ಬೇಗ. ಏನಮ್ಮ ಭಾವನಾ, ಅವತ್ತು ನಿನ್ನ ಒಪ್ಪಿಗೆ ಕೇಳೋಕ್ಕಾಗಲಿಲ್ಲ. ನಮ್ಮ ಹುಡುಗನಿಗೆ ನೀನು ತುಂಬ ಇಷ್ಟ ಆಗಿದ್ಯಾ. ನನ್ನ ಮನೆ ಸೊಸೆ ಆಗೋದಕ್ಕೆ ನಿನ್ಗೆ ಇಷ್ಟ ತಾನೆ? ಇನ್ನೇನು ನಾಚ್ಕೊಂಡು ಓಡೋಗ್ಬಿಟ್ಲು ಅಂದರೆ ಒಪ್ಪಿಗೆ ತಾನೆ? ಹೌದು ಹೌದು. ಸರಿ, ಹಾಗಿದ್ರೆ ನಾವು ನಮ್ಮ ಜೋಯಿಸರನ್ನ ಕೇಳ್ಬಿಟ್ಟು ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ತೀವಿ. ಏನಂತಾರೆ ಮಿಸ್ಟರ್ ಶ್ಯಾಮ್? ಹಾಗೆ ಆಗಲಿ. ನೀವು ಈ ಸಂಬಂಧ ಒಪ್ಕೊಂಡು ನಮ್ಮ ಭಾರ ಇಳಿಸಿದ್ರಿ. ನಿಮ್ಮ ಭಾರ ಇಳಿಸಿದ್ದು ನಾವಲ್ಲ, ನಿಮ್ಮ ದೊಡ್ಡ ಅಳಿಯ. ಥ್ಯಾಂಕ್ಸ್ ಹೇಳೋದಿದ್ರೆ ಅವ್ರಿಗೆ ಹೇಳಿ. ಸರಿ, ಹಾಗಿದ್ರೆ ನಾವೇನು ಬರ್ತೀವಿ. ನಮಸ್ಕಾರ. ಬರ್ತೀವಮ್ಮ. ಅಜ್ಜಿ ಬರ್ತೀವಿ, ನಡಿ ಹೋಣ. ಆನಂದ ಸ್ವಲ್ಪ ಬಾಯಲ್ಲಿ. ಈ ಸ್ವಲ್ಪ ಮುಂದೆ ಹೋಗಿ ಬರ್ತೀನಿ. ನೋಡಪ್ಪ ಆನಂದ, ನನ್ನ ಅನುಭವದ ಮಾತುಗಳು ಹೇಳ್ತೀನಿ. ಮದುವೆ ಮಾಡ್ಕೊಂಡ್ಮೇಲೆ ಹೆಂಡ್ತಿನ ಕಾಡಿಸ್ಬಾರ್ದು. ಕೆಟ್ಟಾಗ ಸತಿ ತಪ್ಕೊಂಬಿಡು. ಏನಪ್ಪ, ಒಟ್ಟಿನಲ್ಲಿ ಸಂಬಂಧ ಕೂಡಿ ಬಂತು. ನನಗೆ ತುಂಬ ಸಂತೋಷ. ಯಜಮಾನ್ರೆ, ನಿಮ್ಮ ರೋಹಿಣಿ ನಕ್ಷತ್ರ ಇದೆಯಲ್ಲ, ಅಯ್ಯಯ್ಯಯ್ಯಯ್ಯೋ ಏನು ಹೇಳೋಣ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಲಿ ಅದು ಜಯ ಕಟ್ಟಿಟ್ಟ ಬುತ್ತಿ. ಅಂತೂ ಕ್ಷೇಮ ಆಗಿ ಹೋಗಿ ಲಾಭವಾಗಿ ಬಂದ್ರಿ. ನಾವು ಕೈ ಇಟ್ಟಿರೋ ಕೆಲಸ ಯಾವತ್ತಾದ್ರೂ ಕೈ ಕೊಟ್ಟೈತಾ ಶಾಸ್ತ್ರಿ? ಇಲ್ಲ ಇಲ್ಲ ಇಲ್ಲ. ಶಾನ ದಿವಸದಿಂದ ನಮ್ ಟೆಂಡರ್ ಬಿಲ್ ಪಾಸ್ ಮಾಡದೆ ಸತಾಯಿಸ್ತಿದ್ದ. ಸುಮ್ಕೆ ಒಂದ್ಕಿತ ನಮ್ ದರ್ಶನ ಮಾಡಿಸ್ದೆ. ಸೀಲ್ ಹೊತ್ಬಿಟ್ಟ. ಮಾತಿಗೆ ಒಪ್ಪದೆ ಇದ್ರೆ ಅದೇನೋ ಹೇಳ್ತಾರಲ್ಲ ಶಾಸ್ತ್ರೆ, ಈ ಯಜಮಾನ್ರೆ, ಈ ಹಣನ ರಾಮನ್ ಲೆಕ್ಕಕ್ಕೆ ಹಾಕ್ಲಾ ಅಥವಾ ಕೃಷ್ಣನ್ ಲೆಕ್ಕಕ್ಕೆ ಹಾಕ್ಲಾ? ಯಾವ ಲೆಕ್ಕಕ್ಕೆ ಬೇಕಾದ್ರೂ ಹಾಕೋ ಶಾಸ್ತ್ರಿ. ಆದ್ರೆ ಟಾಕ್ಸ್ ಕಟ್ಟಬೇಕು ಅಂತ ಮಾತ್ರ ಹೇಳ್ಬೇಡ. ಉದ್ಧಾರವಾಯ್ತು. ಎಲ್ಲ ನಿಮ್ಮ ಥರನೇ ಆಗ್ಬಿಟ್ರೆ ದೇಶ ದಿವಾಳಿ ಆಗ್ಬಿಡುತ್ತೆ. ಅಪ್ಪಯ್ಯ ಎಲ್ಲಿಂದನೋ ಬಿಸಿ ಬಿಸಿ ನೋಟ್ ತಿಂದಿರಂಗೈತೆ. ಆ ಕಡೆ ರುಕ್ಮಿಣಿ ಕಾಟ ಬೇರೆ ಜಾಸ್ತಿ ಆಗೋಗುತ್ತೆ. ಹೆಂಗನ ಮಾಡಿ ಈ ನೋಟ್ಗೆ ಕೈ ಹಾಕ್ಬಿಟ್ರೆ
ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬೋದು. ಹಾಂ, ಗೌರನ್ ವಿಷಯ ಹೇಳಿ ದುಡ್ಡಿಸ್ಕೊಳವ. ಓ ಶಾಸ್ತ್ರಿ, ಸ್ವಾಮಿ, ಲೆಕ್ಕನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಡೀರಿ, ಹೊಲತ್ತವ ಹೋಗಿ ಬರುವ. ಆಯ್ತು. ಅಪ್ಪಯ್ಯ ಒಂದು ನಿಮಿಷ. ಹತ್ತರೇಕೆ ಯಾವ್ದಾರ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತಡಿಬೇಡಿ, ಕೆಲ್ಸ ಕೆಟ್ಟ ಹೋಯ್ತದಂತ ಎಷ್ಟಿತ ಹೇಳಿನಿ. ಕೆಲಸ ಕೆಟ್ಟು ಸ್ಯಾನೆ ಹೊತ್ತಾಗದೆ. ನೀನೇನೋ ಪಟ್ನ ಕೊಟ್ಟೈತೀಯಾ, ಇಲ್ಲೇನು ನಡೀತೈತೆ ಅಂತ ನಿಂಗೆ ಗೊತ್ತಾಗೋದು? ಅಂತ ತಲೆ ಹೋಗೋ ಕೆಲಸ ಏನ್ಲ ಆತು? ಅಪ್ಪಯ್ಯ ಅದು ಯಾವ ಬಾಯಿನಾಗ ಹೇಳಪ್ಪಯ್ಯ ನಿಂಗೆ? ಯಾಕೋ ಈ ದುಡ್ಡಿಗೆ ಕಂಟಕ ಬರೋ ಹಾಗಿದೆ. ಸೀದಾ ಇಸ್ಯಕ್ ಬಾ. ಅದೇ ಕಣಪ್ಪಯ್ಯ, ನಿನ್ನ ಹಳಿ ಮೈ ಆನಂದ ಅದೇನೋ ಅವನ ಕಂಪ್ನಿಯಿಂದ ಬ್ಯಾಂಕ್ ಕಟ್ಟಕ್ಕೆ ಅಂತ ಹಣ ತಂದಿದ್ದಂತೆ, ಅದನ್ನ ಕಳ್ಕೊಬಿಟ್ನಂತೆ. ಈಗ ಅದೇನಾರು ವಾಪಸ್ ಕಟ್ತಾ ಇದ್ರೆ ಪೊಲೀಸ್ನವರು ಅವನ ಕೈಗೆ ಕೋಳಾಗ್ತಾರೆ ಅಂತ ನಮ್ಮ ಗೌರವ ಕೊಳೋ ಅಂತ ಹತ್ಕೊಂಡು ಹೇಳ್ತಾ ಇದ್ಲು. ನಿಂತವ ಹೇಳವೆ ಅಂದ್ರೆ ನೀನ್ ಬೇರೆ ಊರ್ನಾಗಿರ್ಲಿಲ್ಲ. ಅತ್ತೆ, ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು, ಕೇಳಲಾ? ಕೇಳಮ್ಮ. ಅದೇ ಅಲ್ಲಿ ಯಾವ್ದ್ಯಾವುದೋ ಔಷಧಿ ಅರಿತಾರಲ್ಲ, ಹಂಗೆ ಈ ಗಂಡಂಗೆ ಒಳ್ಳೆ ಬುದ್ಧಿ ಬರೋದು, ಬಿಸ್ನೆ ಮಕ್ಕಳಾಗೋದು, ಗಂಡ ಏಳು ತಕ್ಕೊಳಕ್ಕಾಗೋದು ಔಷಧಿ ಯಾವುದು ಮಾಡಲ್ವಾ? ಅದು ಬಾಮ್ಮ ಇಲ್ಲಿ. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ.